ಪೊಟ್ಯಾಶ್ ಅಂದ್ರೆ ಮತ್ತೆ ಇದು ಭಾರಿ ಇದು ಅದರಿ. ಮತ್ತೆ ಬಾಳೆಹಣ್ಣಿನ ಪೊಟ್ಯಾಶ್ನು ಮಾಡಿದೇವ್ರಿ ಸರ್ ನಾವು. ಬಿಲ್ವ ರಸಾಯನ ಮಾಡಿದೇವ್ರಿ. ಇದನ್ನು ಒಂದು ಮಾಡಿ ನೋಡ್ಬೇಕು ಹೊಸ ನಮೂನಿ ಅಂತ ಹೇಳಿ ಇದನ್ನು ಮಾಡಿದೇವ್ರಿ. ಇದ್ರ ರಿಸಲ್ಟ್ ಚಲೋ ಬಂದ್ರಿ ಸರ್. ಇದು ಕನ್ಯಾರಿ ಅಪ್ಪರದಿಂದ ವಿಡಿಯೋ ನೋಡಿದೇವ್ರಿ ಸರ್. ಬರೀ ಹೊಲ್ದಾಗ ಸಿಗ್ತದ್ರಿ ಸರ್. ಇದು ಇದೇನ ಏನು ರೊಕ್ಕ ಕೊಟ್ಟು ತರೋದಿಲ್ಲ ಏನು ಇಲ್ರಿ. ಇದು ವೇಸ್ಟ್ ಆತಿ ಒಗಿತಾರಿ ಸರ್. ಇದು ವೇಸ್ಟ್ ಅಲ್ರಿ ಸರ್. ಇದ್ರದಿಂದ ನಾವು ಗೊಬ್ಬರ ತಯಾರು ಮಾಡ್ಬೇಕಂತ ಹೇಳಿ ಮಂದಿಗ್ ಗೊತ್ತಾಗ್ಬೇಕ್ರಿ ಸರ್. ಸುಟ್ಟು ಬೂದಿ ಆಗ್ಬಾರ್ದ್ರಿ ಸರ್. ಇಡ್ಲಿ ತರ ಆಗ್ಬೇಕ್ರಿ. ಹಿಂಗ್ ಚಗಳ ಇಡ್ಲಿ ತರ ಆಯ್ತು ನೋಡಿ. ಅಂದ್ರೆ ಇದು ಬಯಾಚಾರ್ರಿ. ಮತ್ತೆ 200 ಲೀಟರ್ ನೀರಿನೊಳಗ್ರಿ ಇದು ಬರೇ ಒಂದ್ ಹಿಡಿ ಅಷ್ಟ್ರಿ. ಇದೇ ಬಾಳ ಏನ್ ಜಾಸ್ತಿ ಹಾಕೋದಿಲ್ರಿ. ಅಷ್ಟು ಪವರ್ಫುಲ್ ಇದು ಬಸವಣ್ಣನ ಕೋಡಿನೊಳಗ ಇರ್ತದ್ರಿ ಸರ್. ಇದನ್ನು ವಿಭೂತಿನ ತಯಾರು ಮಾಡೀನ್ರಿ ಸರ್. ಹೌದ್ರಿ ಸರ್. ಯೂಟ್ಯೂಬ್ ನೋಡಿ ಎಲ್ಲಾ ಮಾಡೀನ್ರಿ. ನಾನ್ ಎಲ್ಲಿ ಕಲಿಕ್ ಹೋಗಿಲ್ಲ ಏನೂ ಇಲ್ರಿ. ಎಲ್ಲಾ ತರ ಮಾಡೀನಿ ನೋಡ್ರಿ ಸರ್. ಮಾಡ್ಕೊಂಡ್ ನಮಸ್ಕಾರ ಸರ್. ನನ್ನ ಹೆಸರು ಸವಿತಾ ಸೋಮಣ್ಣ ಕರೂರ್ರಿ. ಮತ್ ಸಾಲುಟಿ ಗ್ರಾಮ್ ರೀ. ಇದು ಸೋಯಾಬೀನ್ ಪೊಟ್ಯಾಶ್ ತಯಾರು ಮಾಡಿದಾರೆ ಸರ್. ಸೋಯಾಬೀನ್ ಪೊಟ್ಯಾಶ್ ರೀ. ಹೌದ್ರಿ. ಈ ಬ್ಯಾರಲ್ ಒಳಗ ನೋಡ್ರಿ ಸರ್. ಇದು ಈ ತರನಾಗ ಇರ್ತದ ನೋಡ್ರಿ. ಇದು ಅಕ್ಕ ಯಾವ ತರ ತಯಾರು ಮಾಡ್ರಿ ಇದನ್ನ 2 kg ಸೋಯಾಬೀನ್ ತಂದಿದೇವ್ರಿ ಸರ್. ತಂದು ನೀರಿನಲ್ಲಿ ನೆನೆಸಿದೇವ್ರಿ. 24 ಗಂಟೆ ನೆನೆಸ್ಬೇಕ್ರಿ. ಇದು ಮತ್ತ ತಾಸ 2 ತಾಸ ಅಲ್ರಿ. 24 ಗಂಟೆ ನೆನೆಸಿ ಮತ್ತ ಅದು ರುಬ್ಬಿದೇವ್ರಿ ಸರ್. ರುಬ್ಬಿ ಪೇಸ್ಟ್ ಮಾಡಿದೇವ್ರಿ. ಮಾಡಿ ಇದು 200 ಲೀಟರ್ ಡ್ರಮ್ ನೀರ್ ತುಂಬಿದೇವ್ರಿ. ನೀರ್ ತುಂಬಿದೊಳಗ ಅದು ಪೇಸ್ಟ್ ತಂದ್ ಹಾಕಿದೇವ್ರಿ. ಅದಕ್ಕ 5 kg ಬೆಲ್ಲ ಹಾಕಿದೇವ್ರಿ ಸರ್. ಮತ್ತ 5 ಲೀಟರ್ ಗೋಮೂತ್ರ ಹಾಕಿದೇವ್ರಿ. ಹಾಕಿ 25 ದಿವ್ಸ ಬಿಟ್ಟಿದೇವ್ರಿ ಸರ್. 25 ದಿವಸ. ಹೌದ್ರಿ. ಇದು ಗೊಬ್ಬರ ಪೊಟ್ಯಾಶ್ ತಯಾರಾಗಲಕ್ಕ 25 ದಿವ್ಸ ಬೇಕು. ದಿನ ತಿರುಗಬೇಕೇನ್ರಿ? ಹೌದ್ರಿ ಸರ್. ಮುಂಜಾನೆ ಸಾಯಂಕಾಲ ಹಿಂಗ್ ತಿರುಬೇಕ್ರಿ. ಕೋಲ್ನಿಂದ ತಿರುಬೇಕ್ರಿ. ತಿರುಗಿದ್ರೆ ಸೂಕ್ಷ್ಮಾಣು ಜೀವಿಗಳು ತಯಾರಾಗ್ತಾವ್ರಿ. ಹೌದ್ರಿ. ಅದು ಭೂಮಿಗೆ ಕೊಡೋದ್ರಿ. 200 ಲೀಟರ್ ನೀರಿನೊಳಗ್ರಿ 2 ಲೀಟರ್ ಭೂಮಿಗೆ ಹಾಕ್ಬೇಕ್ರಿ. 200 ಲೀಟರ್ ನೀರಿನೊಳಗ ಹಾಕಿ ಡ್ರಿಪ್ಪಿನ ಮುಖಾಂತರ ಕೊಡ್ಬೋದ್ರಿ. 1 ಎಕರೆ ಸರ್. ಮತ್ತ ಈ 20 ಲೀಟರ್ ಕ್ಯಾನ್ ಇರ್ತದ ನೋಡ್ರಿ ಎಣ್ಣೆ ಹೊಡ್ಯೋದ್ರಿ. ಹೌದ್ರಿ. ಸ್ಪ್ರೇ ಕ್ಯಾನ್ ಒಳಗ 20 ಲೀಟರ್ ಕ್ಯಾನಿಗೆ 40 ml ಹಾಕ್ಬೇಕ್ರಿ. ಹೌದ್ರಿ. ಬಾಳ ಇದು ಇರ್ತದ್ರಿ ಸರ್. ಸ್ಪ್ರೇ ಅಂದ್ರ ಭೂಮಿಗೆ ಹೆಚ್ಚು ಕಮ್ಮಿ ನಡೀತದ್ರಿ ಸರ್. ಸ್ಪ್ರೇಕ ಎಲಿ ಮ್ಯಾಗ ಮಾಡೋದು ಮತ್ತ ಗಿಡದ ಮ್ಯಾಗ ಮಾಡೋದ್ ಇರ್ತದಲ್ರಿ ಜಾಸ್ತಿ. ಹೌದ್ರಿ ಸರ್. ಪೊಟ್ಯಾಶ್ ಅಂದ್ರೆ ಮತ್ತೆ ಇದು ಭಾರಿ ಇದು ಅದರಿ. ಮತ್ತ ಬಾಳೆಹಣ್ಣಿನ ಪೊಟ್ಯಾಶ್ನು ಮಾಡಿದೇವ್ರಿ ಸರ್ ನಾವು. ಬಿಲ್ವ ರಸಾಯನ ಮಾಡಿದೇವ್ರಿ. ಇದನ್ನು ಒಂದು ಮಾಡಿ ನೋಡ್ಬೇಕು ಹೊಸ ನಮೂನಿ ಅಂತ ಹೇಳಿ ಇದನ್ನು ಮಾಡಿದೇವ್ರಿ. ಇದ್ರ ರಿಸಲ್ಟ್ ಚಲೋ ಬಂದ್ರಿ ಸರ್. ಇದು ಕನ್ಯಾರಿ ಅಪ್ಪರದಿಂದ ವಿಡಿಯೋ ನೋಡಿದೇವ್ರಿ ಸರ್. ನಾವ್ ಜಾಸ್ತಿ ಕನ್ಯಾರಿ ಅಪ್ಪವ್ರ ವಿಡಿಯೋ ನೋಡ್ತೇವ್ರಿ. ಅವ್ರದಿಂದ ಸಲಹೆಗಳ ನಾವ್ ಹೆಂಗ್ ಅವ್ರ ಮಾಡ್ತಾರ್ರಿ ಆ ರೀತಿ ನಾವ್ ಮಾಡ್ತೇವ್ರಿ ಸರ್. ಮಾಡೋದ್ರಿಂದ ಬಾಳ ಅನುಕೂಲ ಐತ್ರಿ ಸರ್. ಭೂಮಿ ಬಳಕೆ ಮಾಡೋದ್ರಿಂದ ಯಾವ ತರ ಅನುಕೂಲ? ಇದು ಭೂಮಿ ಉಳಿತದ್ರಿ ಸರ್. ನಮಗ ಭೂಮಿ ಫಲವತ್ತತೆ ಆತದ್ರಿ. ಹೌದ್ರಿ. ಮತ್ತ ಖರೀದಿ ತಂದ್ ರೊಕ್ಕ ಕೊಟ್ಟು ಕೆಮಿಕಲ್ ಹಾಕೋದ್ರಿಂದ ರೋಗಗಳು ಬರ್ತಾವ್ರಿ ಸರ್. ಇದಕ್ ರೋಗ ಇಲ್ರಿ. ಇದು ಎಷ್ಟು ಹಾಕಿದ್ರು ಏನು ಆಗಲ್ರಿ ಭೂಮಿಗೆ. ಇದು ಎಲ್ಲಾ ತರ ನಾವ್ ಭೂಮಿ ಮಾಡ್ಬೇಕ್ರಿ ಸರ್. ಮಾಡಿ ಎಲ್ಲಾ ರೈತರು ಮಾಡ್ಬೇಕ್ರಿ. ಇದು ಒಬ್ರೇ ಇಲ್ಲ ಇಬ್ರೇ ಇಲ್ಲ. ಯಾಕಂದ್ರ ಇದು ಮುಂದಿನ ಜನರೇಷನ್ ನಾವು ಒಳ್ಳೆ ಭೂಮಿ ಕೊಡ್ಬೇಕ್ರಿ. ಒಳ್ಳೆ ಆಹಾರ ಕೊಡ್ಬೇಕಾಗ್ಯದ್ರಿ ಸರ್. ಅದರಿಂದ ನಾವು ಪೊಟ್ಯಾಶ್ ತಯಾರು ಮಾಡಿದೇವ್ರಿ. ಇದನ್ನ ಸ್ಪ್ರೇ ಮಾಡೋದ್ರಿಂದ ಯಾವ ತರ ರಿಸಲ್ಟ್ ಬಂದದ್ರಿ? ಮತ್ತೆ ಶೈನಿಂಗ್ ನಿಂಬಿ ಹಣ್ಣು ಏನ್ ನಿಂಬಿ ಗಿಡಗಳು ಅದಾವ್ರಿ. ನಮ್ಮ ಶೈನಿಂಗ್ ಬಂದಾವ್ರಿ. ಕಾಯಿ ದಪ್ಪ ಆಗ್ಯಾವ್ರಿ. ಮತ್ತ ಎಲಿನೂ ಮತ್ತ ಇದು ಆಗ್ಯದ್ರಿ. ಹೂ ಬಿಡ್ತಾವ್ರಿ. ಹೂವ ನಿಂಬಿ ಗಿಡಕ್ ಹೂ ಬಿಡ್ತದ್ರಿ. ಮಾಡ್ಬೇಕ್ರಿ. ಇದು ತೆಳಗ್ನು ಹಾಕ್ಬೇಕ್ರಿ. ಮ್ಯಾಗ್ನು ಸ್ಪ್ರೇ ಮಾಡ್ಬೇಕ್ರಿ. 15 ದಿವ್ಸಕ್ಕೊಮ್ಮೆ ಕೊಡ್ತೇವ್ರಿ ನಾವು. ಹೌದ್ರಿ ಸರ್. ನಿಂಬಿಕಾಯಿ ಹಣ್ಣ ಅದಾವಲ್ರಿ ಸರ್. ಶೈನಿಂಗ್ ಬರ್ತಾವ್ರಿ. ಗಿಡಗಳು ಸಮೃದ್ಧಿಯಾಗಿ ಬೆಳಿತಾವ್ರಿ. ಮತ್ತ ಎಲಿ ಆಗಲಾತಾವ್ರಿ. ಹೌದ್ರಿ. ಭೂಮಿ ಕೊಡೋದ್ರಿಂದ ಬೇರ್ನು ಅಭಿವೃದ್ಧಿ ಆತಾವ್ರಿ ಸರ್. ಮತ್ತ ನೆಲ ಮೃದು ಆತದ್ರಿ. ಹಿಂಗೆಲ್ಲಾ ಬಾಳ ಅನುಕೂಲ ಐತ್ರಿ ಇದು ಪೊಟ್ಯಾಶ್. ಎಷ್ಟ್ ದಿನಕ್ಕೊಂದ್ಸರಿ ಕೊಡ್ತೀರಮ್ಮ ಇದನ್ನ? ಇದು 15 ದಿವ್ಸಕ್ಕೊಮ್ಮೆ ಕೊಡ್ತೇವ್ರಿ ಸರ್. ಹೌದ್ರಿ ಸರ್. 15 ದಿವ್ಸಕ್ಕೊಮ್ಮೆ ಕೊಡ್ತೇವ್ರಿ. ಕೊಟ್ಟ ಬಳಕ ಬಾಳ ಚಲೋ ಆಗ್ಯಾವ್ರಿ. ನಮಗ್ ಬಾಳ ಇದು ಆಗ್ಯದ್ರಿ. ಇದ್ರದಿಂದ ಉಪಯೋಗ ಬಾಳ ಆಗ್ಯದ್ರಿ ಸರ್. ಇದು ಅವಾಚ್ಯ ಜೀವಾಣು ರೀ ಸರ್. ಇದು ಯಾವ್ದ್ರದಿಂದ ತಯಾರು ಮಾಡಿದೇವ ಅಂದ್ರಿ ಇದು ಗೊಳಗೊಳಕೆ ಹೇಳ್ತಾರ್ರಿ. ಹೌದ್ರಿ. ನಮ್ ಕಡೆ ಗೊಳಗೊಳಕೆ ಹೇಳ್ತಾರ್ರಿ. ಒಂದೊಂದ್ ಕಡೆಗೆ ದತ್ತೂರ್ ಹತ್ತಾರ್ರಿ. ಹೌದ್ರಿ ಸರ್. ಇದು ನಮ್ ಕಡೆ ಮಾತ್ರ ನಾವ್ ಗೊಳಗೊಳಕೆ ಹೇಳ್ತೇವ್ರಿ ಸರ್. ಇದು 200 ಲೀಟರ್ ಬ್ಯಾರಲ್ ಒಳಗ್ರಿ. ಇದು ಗಿಡ ತಂದಿದೇವ್ರಿ ಸರ್. ಬೇರ್ ಸಮೇತ ತಂದಿದೇವ್ರಿ. ಹೌದ್ರಿ. ತಂದು ನೀರಿನೊಳಗ್ ಮುಣಗ್ಸಿದೇವ್ರಿ. ಎಷ್ಟ್ ಕೆಜಿ ರೀ? 10 kg ರೀ. 10 kg ಇದು ತಂದು ಕಿತ್ಕೊಂಡ್ ಬಂದು ನೀರಿನಲ್ಲಿ ಮುಣಗಿಸಿ ಇದು ನೀರಾಗ ಏಳಬಾರ್ದ ಅಂತ ಹೇಳಿ ಒಂದ್ ಕಲ್ಲು ವಜ್ಜಿ ಇಟ್ಟಿದೇವ್ರಿ ಸರ್. ದಾರದೊಳಗ್ ಕಟ್ಟಿದೇವ್ರಿ ಸರ್. ಕಟ್ಟಿ ವಜ್ಜಿ ಇದು ಮುಣಗ್ಬೇಕ್ರಿ ನೀರಾಗ. ಅಂದ್ರ ಇದ್ರದ್ದೆಲ್ಲಾ ಬಿಡ್ಬೇಕಲ್ರಿ ಅಂಶಗಳು. ಮತ್ತೆ ಬೆಲ್ಲ ಪಲ್ಲ ಏನ್ ಹಾಕಿಲ್ರಿ? ಹಾಕಿದೇವ್ರಿ ಸರ್.
5 kg ಬೆಲ್ಲ ರೀ, 5 ಲೀಟರ್ ಇದು ಗೋಮೂತ್ರ ರೀ ಹಾಕಿ ಮಿಕ್ಸ್ ಮಾಡಿ 40 ದಿನ ಇಟ್ಟಿದೇವ್ರಿ ಸರ್. 5 kg ಬೆಲ್ಲ ರೀ, 5 ಲೀಟರ್ ಗೋಮೂತ್ರ, 200 ಲೀಟರ್ ನೀರ್ರಿ, 10 kg ದತ್ತೂರ ಎಲೆ ಗಿಡ ಸಮೇತ. ಹೌದ್ರಿ ಸರ್, ಬೇರ್ ಸಮೇತ. ಹ್ಞೂರಿ. ಎಷ್ಟ್ ದಿನ ಬಿಡ್ಬೇಕ್ರಿ ಇದನ್ನ? 40 ದಿವಸ ಬಿಡ್ಬೇಕ್ರಿ ಸರ್. 40 ದಿವಸ ಆದ್ಮೇಲ್ರಿ ಜೀವಾಣುಗಳು ತಯಾರಾತಾವ್ರಿ ಸರ್. ಇದು ಸೂಕ್ಷ್ಮ ಜೀವಾಣುಗಳು ರೀ. ಇದು ಬಾರಿ ಎಲಿಗಿ ಗಿಡಗಳಿಗೆ ಏನ್ ಮಾಡ್ತದ್ರಿ, ಎಲಿ ಅಗಲ ಆಗ್ತದ್ರಿ ಸರ, ಸಮೃದ್ಧಿಯಾಗಿ ಬೆಳಿತದ್ರಿ, ಮತ್ತ ಭೂಮಿನೂ ಚಲೋ ಆಗ್ತದ್ರಿ ಸರ. ಹಿಂಗಾಗಿ ಎಲ್ಲಾ ತರ ಮಾಡಿದೇವ್ರಿ, ಇದನ್ನು ಮಾಡಿದೇವ್ರಿ ಸರ್. ಇದು ಯಾವ ತರ ಬಳಕೆ ಮಾಡೋದ್ರಿ? ಇದು ಒಂದ್ ಎಣ್ಣಿ ಹೊಡೆ ಪಂಪ್ 20 ಲೀಟರ್ ಇರ್ತದ ನೋಡ್ರಿ, 40 ml ಹಾಕಿ ಸ್ಪ್ರೇ ಮಾಡದ್ರಿ. ಮತ್ತ ಭೂಮಿಗೆ 1 ಎಕರೆಕ್ರಿ 1 ಲೀಟರ್, ಬರೀ 1 ಲೀಟರ್ ಸಾಕ್ರಿ. 1 ಲೀಟರ್ನು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೀತದ್ರಿ ಸರ್. ಪ್ರಮಾಣ ಅಂದ್ರ 1 ಲೀಟರ್ ರೀ. ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಅರ್ಧ ಲೀಟರ್ ಹಾಕೊಂಡ್ರು ನಡೀತದ್ರಿ. ಭೂಮಿಗೆ ಕೊಡೋದ್ರಾಗ ಹೆಚ್ಚು ಕಮ್ಮಿ ಆದ್ರೂ ನಡೀತದ್ರಿ ಸರ್. ಸ್ಪ್ರೇ ಮಾಡೋದು ಮಾತ್ರ ಕರೆಕ್ಟ್ 40 ml ಹಾಕೊಂಡ್. ಹೌದ್ರಿ ಸರ್. ಜೀವಾಣುಗಳನ್ನ ಅಭಿವೃದ್ಧಿ ಮಾಡ್ತದ್ರಿ, ಎಲಿ ಅಗಲ ಆಗ್ತದ್ರಿ, ಮತ್ತ ಭೂಮಿ ಚಲೋ ಸೂಕ್ಷ್ಮಾಣು ತಯಾರಾಗ್ತದ್ರಿ. ಎಲ್ಲಾ ತರ ಅನುಕೂಲ ಬಹಳ ಅದರಿ ಸರ್. ವಿಶೇಷವಾಗಿ ಹ್ಯೂಮಸ್ ಬೆಳೆಸ್ತದ. ಹೌದ್ರಿ. ಇದೇನ್ ಎಲಿ ಬರೀ ಹೊಲ್ದಾಗ ಸಿಗ್ತದ್ರಿ ಸರ್. ಇದೇನ ಏನು ರೊಕ್ಕ ಕೊಟ್ಟು ತರೋದಿಲ್ಲ, ಏನು ಇಲ್ರಿ. ಇದು ವೇಸ್ಟ್ ಅಂತ ಒಗಿತಾರಿ ಸರ್. ಇದು ವೇಸ್ಟ್ ಅಲ್ರಿ ಸರ್. ಇದ್ರದಿಂದನು ನಾವು ಗೊಬ್ಬರ ತಯಾರು ಮಾಡ್ಬೇಕಂತೇಳಿ ಮಂದಿಗ್ ಗೊತ್ತಾಗ್ಬೇಕ್ರಿ ಸರ್. ನಾವು ಎಲ್ಲಾ ನೋಡಿ ಮಾಡ್ಲಾಕತ್ತಿದೇವ್ರಿ. ಇದು ಬಳಕೆ ಮಾಡಿದ್ರಿ ನೀವು? ಮಾಡಿದೇವ್ರಿ ಸರ್. ರಿಸಲ್ಟ್ ಚಲೋ ಬಂದದ್ರಿ ಸರ್. ಭೂಮಿ ಕೊಟ್ಟಿದೇವ್ರಿ, ಮ್ಯಾಸ್ ಸ್ಪ್ರೇ ಮಾಡಿದೇವ್ರಿ, ಮತ್ತ ಎಲ್ಲಾ ತರ ಅನುಕೂಲ ಆಗ್ಯದ್ರಿ. ಇದನ್ನು ಮಾಡಿದೇವ್ರಿ ಸರ್. ಅಕ್ಕ ಇಲ್ಲೇನ ಡ್ರಮ್ ಇಟ್ರಲ್ಲಕ್ಕ? ಇದು ಕಬ್ಬಣದು ಬ್ಯಾರಲ್ ತಗೊಂಡಿದೇವ್ರಿ ಸರ್. ಇದು ಬಯಾಚಾರ ಮಾಡ್ತೇವ್ರಿ. ಇದ್ರಲ್ಲಿ ಬಯಾಚಾರ ತಯಾರು ಮಾಡ್ತೀರಿ? ಯಾವ ತರ ಮಾಡ್ತೀರಕ್ಕ? ಇವ್ ಎಲ್ಲಾ ಇರ್ತಾವ, ಕಟ್ಟಿಗೆ ಅದ್ರಿ, ಮತ್ತ ತೆಂಗಿನ ಪರಿಕ್ರಿ, ತೆಂಗಿನ ಕಾಯಿ ಇದು ಇರ್ತಾವಲ್ರಿ ಸರ್, ಕೃಷಿ ತ್ಯಾಜ್ಯಗಳು. ಇವೆಲ್ಲಾ ತಗೊಂಡ್ ಏನ್ ಮಾಡ್ತೇವ್ರಿ, ಈ ಬ್ಯಾರಲ್ ಒಳಗ್ ಹಾಕ್ತೇವ್ರಿ ಸರ್. ಬ್ಯಾರಲ್ ಒಳಗ್ ಹಾಕ್ತೇವ್ರಿ, ಹಾಕಿ ಕಡ್ಡಿಲೆ ಉರಿ ಹಚ್ತೇವ್ರಿ. ಇದು ಬೆಂಕಿ ಹೌದ್ರಿ. ಹಾಕಿ ಏನದರಿ ಟೋಪನ್ ಮುಸ್ತೇವ್ರಿ ಸರ್. ಇದನ್ನ ಪ್ಯಾಕ್ ಮಾಡ್ಬಿಡ್ತೀರೇನ್ರಿ? ಹೌದ್ರಿ. ಗಾಳಿ ಹಂಗ ಆಡ್ತದ್ರಕ್ಕ ಇದು ಮುಚ್ಚಿದ ಮೇಲೆ? ಇದು ಇಲ್ಲಿ ಹೋಲ್ ಅದಲ್ರಿ ಸರ್, ಇದ್ರ ಮುಖಾಂತರ್ರಿ. ಮತ್ತೆ ಇಲ್ಲಿ ಸುತ್ತೆಲ್ಲ ಹೋಲ್ ಹಾಕಿದೇವ್ರಿ ಸರ್. ಇಲ್ಲಿ ತಳದಾಗನು ಹೋಲ್ ಅದಾವ್ರಿ. ಇವ್ ಹಾಕಿ ಏನ್ ಮಾಡ್ತೇವ್ರಿ, ಬಯಾಚಾರ ತಯಾರ ಮಾಡ್ತೇವ್ರಿ. ಮಾಡೋದ್ರದಿಂದ್ರಿ ಸರ್, ಈಗ ಮುಚ್ಚಿದ ಮೇಲೆ ಯಾವ ತರ ಪ್ರೊಸೀಜರ್ ಇರ್ತದಕ್ಕ? ಇದು ರೀ ಸರ, ಉರಿ ಹಚ್ತೇವ್ರಿ, ಹಚ್ಚಿ 2 ತಾಸ್ ಬಿಡ್ತೇವ್ರಿ ಸರ್. ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ರೀ ಇದು ತೆಗಿತೇವ್ರಿ ಮ್ಯಾಗಿಂದ್ರಿ. ತೆಗದ್ ಏನ್ ಮಾಡ್ತೇವ್ರಿ, ನೋಡ್ತೇವ್ರಿ ಇನ್ನು ಕಟ್ಟಿಗೆಗಳಿದ್ದು ಅಂದ್ರ ಅಟ್ಟೆ ಬಿಡ್ತೇವ್ರಿ. ಮತ್ತೆ ಎಲ್ಲಾ ಇದ್ಲಿ ತಯಾರಾಗಿತ್ತಂದ್ರ ನೀರ್ ಹೊಡಿತೇವ್ರಿ ಸರ್. ನೀರ್ ಹೊಡೆದು ಆರಿಸ್ತೇವ್ರಿ. ಅಂದ್ರ ಬೂದಿ ಬೆಳ್ಳ ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇದ್ಲಿ ಈ ತರ ರೀ. ಆ ತರ ಇಲ್ಲಿ ಐತ್ ನೋಡ್ರಿ ಸರ್, ರೆಡಿ ಮಾಡಿದೇವ್ರಿ. ಅಂದ್ರೆ ಪೂರ್ತಿ ಸುಟ್ಟು ಬೂದಿ ಆಗಬಾರ್ದ್ರಿ ಸರ್. ಇದ್ಲಿ ತರ ಆಗ್ಬೇಕ್ರಿ. ಹಿಂಗ್ ಚಗಳ ಇದ್ಲಿ ತರ ಐತ್ ನೋಡ್ರಿ. ಅಂದ್ರೆ ಇದು ಬಯಾಚಾರ ರೀ ಸರ್. ಇದು ಸಗಣಿ ಒಳಗ ಹಾಕಿ ಮಿಕ್ಸ್ ಮಾಡ್ರಿ ಸರ್. ಸಗಣಿ ಗೊಬ್ಬರ ಇರ್ತದ ನೋಡ್ರಿ, ಅದ್ರೊಳಗ್ ಹಾಕಿ ಮಿಕ್ಸ್ ಮಾಡ್ರಿ, ಭೂಮಿ ಕೊಡ್ತೇವ್ರಿ ಸರ್. ಎಷ್ಟು ಪ್ರಮಾಣ ಕೊಡ್ತೀರಕ್ಕ? ಇದು ಒಂದ್ 10 ಟನ್ ಗೊಬ್ಬರ ಇರ್ತದ್ರಿ. ಎರೆಹುಳ ಗೊಬ್ಬರ ಒಳಗೂ ನಡೀತದ್ರಿ, ಸಗಣಿ ಗೊಬ್ಬರ ಒಳಗೂ ನಡೀತದ್ರಿ. 10 ಟನ್ ಗೊಬ್ಬರ ಒಳಗ್ರಿ ಇದು 2 ಚೀಲ ಹಾಕಿ ಬಿಡ್ತೇವ್ರಿ ಸರ್. 2 ಬ್ಯಾಗ್ ಒಯ್ದು ಹಾಕ್ತೇವ್ರಿ. ಬ್ಯಾಗ್ ಒಯ್ದು ಹಾಕಿ ಮಿಕ್ಸ್ ಮಾಡ್ತೇವ್ರಿ. ಎಲ್ಲ ಚಂದಾಗಿ ಮಿಕ್ಸ್ ಮಾಡ್ತೇವ್ರಿ. ಅದು ಇದು ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಆದ ಬಳಿಕ ನಿಂಬಿ ಗಿಡಗಳಿಗೂ ಬಡ್ಡಿ ಕೊಡ್ತೇವ್ರಿ ಸರ್, ಒಂದೊಂದ್ ಬುಟ್ಟಿ. ಮತ್ತ ಕಬ್ಬಿನ ಬೆಳೆಗೂ ಸಾಲಾಗಿ ಚೆಲ್ತೇವ್ರಿ ಸರ್. ಎಲ್ಲಾ ಬೆಳಿಗಿ ಮತ್ ತರಕಾರಿಗಳಿಗ್ರಿ ಕುಡೋದ್ರದಿಂದ ಭೂಮಿ ಏನದರಿ, ಈಗ ಮಳಿ ಕಮ್ಮಿ ಆದ್ರೂ ನೀರ್ ಹಿಡಿಯೋ ಶಕ್ತಿ ಅದಕ್ಕ ಭೂಮಿ ತನು ಹಿಡ್ಕೋತದ್ರಿ. ಮತ್ತ ಮಳಿ ಜಾಸ್ತಿ ಆದ್ರೂ ನೀರ್ ಹಿಡ್ಕೋ ಶಕ್ತಿ ಅದಕ್ ಭಾರಿ ಗಿಡಗಳಿಗೆ ಅನುಕೂಲ ಐತ್ರಿ ಇದು. ಹ್ಞೂರಿ, ಎಲ್ಲಾ ತರ ಅನುಕೂಲ ಅದರಿ ಸರ್. ಇದು ಇದೇನ್ ಕೃಷಿ ಆ ಕಡೆ ಈ ಕಡೆ ಕಟ್ಟಿಗೆ ಬಿದ್ದಿರ್ತಾವ್ರಿ, ಇದೊಂದ್ ಬ್ಯಾರಲ್ ಮಾಡ್ಕೊಳದ್ರಿ ಸರ್. ಮಾಡ್ಕೊಂಡ್ ಇದ್ರೊಳಗ್ ತ್ಯಾಜ್ಯ ಒಳಗ್ ಒಂದು ಕಡ್ಡಿ ಕೊರದ್ ಹಚ್ಚಿದ್ರ ಅಷ್ಟೇ ಇದು ನಮ್ ಖಾತ ರೆಡಿ ಆತದ್ರಿ ಸರ್. ಹ್ಞೂರಿ. ಇದೇನ್ ಇದು ಕೊಳೆತನ ಬಾಳ ದಿನ ಆತದ್ರಿ ಸರ್. ಇದು ತಿಪ್ಪಿ ಒಳಗ್ ಹಾಕ್ದೇವಂದ್ರ ಕೊಳಿಬೇಕಂದ್ರ ಬಾಳ ದಿನ ಹೋತದ್ರಿ. ಇದು ನಮಗ್ ಅದಕ್ಕಿಂತ ಇದು ಭಾರಿ ಆತದ್ರಿ ಸರ್. ರೆಡಿ ಆತರಿ ಇದು. ಹೌದ್ರಿ ಸರ್. ಇದರಿಂದ ಇದನ್ನು ನಾವ್ ಬಯಾಚಾರನು ಮಾಡ್ಲಾಕತ್ತಿದೇವ್ರಿ. ಬಯಾಚಾರ ಮಾಡೋದ್ರಿಂದ ಬಾಳ ಗಿಡಗಳಿಗೆ ಬಾಳ ಸೈದ್ವಾಗ್ಯಾವ್ರಿ ಸರ್ ನಮ್ಗ. ಮತ್ತ ಇದು ಪೊಟ್ಯಾಶ್ ಜಾಸ್ತಿ ಇರ್ತದ್ರಿ ಸರ್. ಇದು ರಂಜಕ ಇರ್ತದ್ರಿ, ಸಾರಜನಕ ಇರ್ತದ್ರಿ. ಇದು ಎಲ್ಲಾ ತರ ಇರ್ತದ್ರಿ ಸರ್ ಇದ್ರಾಗ. ಇದು ಬೆಳೆಗಳಿಗೆ ಕೂಡ ಸಗಣಿ ಒಳಗ ಕಲಿಸಿ ಕುಡೋದ್ರದಿಂದ್ರಿ ಭೂಮಿಗೆ ಭಾರಿ ಫಲವತ್ತತೆ ಆತರಿ ಸರ್. ನೀರ್ ಹಿಡ್ಕೊಳ್ಳೋ ಶಕ್ತಿನೂ ಇರ್ತದ್ರಿ ಇದು.
ಇದು ರೀ ಸರ ನಾವು ಇಲ್ಲಿ ಆಕಳ ಕೋಡ್ ತಂದಿದ್ದೇವ್ರಿ ಸರ. ಅಂದ್ರೆ ಸರಿವಾದ ಆಕಳದ ಹೌದ್ರಿ ಸರ. ಆ ಆಕಳದು 2 ಕೋಡ್ ತಂದಿದ್ದೇವ್ರಿ ಸರ. ಇವು ನಾವು ಹಾದಿಗೊಳ ಹೊಂಟಿದ್ದೇವ್ರಿ ಸರ. ಬಿದ್ದಿದ್ರಿ ಇವು ಬಿದ್ದಿದ್ರಿ. ಇವು ನೋಡಿದ್ರಿ ನಮ್ಮ ಮನಿ ಒಳಗ್ರಿ. ನೋಡಿ ಗಾಡಿ ನಿಂದ್ರಿಸಿದೇವ್ರಿ. ನಿಂದ್ರಿಸಿ ತೊಗೊಂಡ್ ಬಂದೇವ್ರಿ ಇವಕ್ಕ. ಇದ್ರದಿಂದ ನಾವ್ ಕನ್ಯಾರ ಅಪ್ಪವ್ರ ಹೇಳಿದ್ರಿ ಇದ್ರದ್ ಬಾಳ ಇದು ಗೊಬ್ಬರ ಇದ್ರದಿಂದ ಬಾಳ ಗೊಬ್ಬರ ತಯಾರಾತ ಹೇಳಿ ನಾವ್ ವಿಡಿಯೋ ನೋಡಿದ್ದೇವ್ರಿ ಸರ. ವಿಡಿಯೋ ನೋಡಿದ್ದೇವ್ರಿ. ಇದು ಹಿಂಗ ಸಗಣಿ ಒಳಗ್ ಮುಚ್ಚಿಟ್ಟಿದ್ದೇವ್ರಿ ಸರ. ಇದ್ರೊಳಗ್ ಸಗಣಿ ಹಾಕಿದೇವ್ರಿ ಸರ. ಅದ್ರೊಳಗ ಸಗಣಿ ತುಂಬಿಸಿರ? ಹೌದ್ರಿ ಸರ್. 2 ಕೋಡ್ ಒಳಗ್ ಸಗಣಿ ತುಂಬಿದೇವ್ರಿ ಸರ್. ತುಂಬಿ ಮತ್ತ ಇದು ಸಗಣಿ ಒಳಗ್ ಮುಚ್ಚಿಟ್ಟಿದೇವ್ರಿ. ಹೌದ್ರಿ. ಗಿಡದ ನೆಳಿಗ್ರಿ. ಗಿಡದ ನೆಳಿಗೆ ತುಂಬಿ ಮುಚ್ಚಿಟ್ಟಿದೇವ್ರಿ. ಮುಚ್ಚಿ 2 ತಿಂಗಳು ಐತ್ರಿ ನಾವು ಮುಚ್ಚಿಟ್ಟಿದೇವ್ರಿ ಸರ್. ಮತ್ತೆ ಇದು 5 ರಿಂದ 6 ತಿಂಗಳವರೆಗೂ ಇದು ಗೊಬ್ಬರ ತಯಾರಾಗಬೇಕಂದ್ರ 5 ರಿಂದ 6 ತಿಂಗಳವರೆಗೂ ಇದು ಮುಚ್ಚಿಡ್ಬೇಕತ್ರಿ ಸರ್. ಇದು ಈಗ 2 ತಿಂಗಳ ಆಗ್ಯದ್ರಿ ಸರ್. ಇದು ಭೂಮಿ ಕೊಡೋದ್ರಿಂದ್ರಿ ಸೂಕ್ಷ್ಮಾಣು ಜೀವಿಗಳು ತಯಾರಾತಾವ್ರಿ ಸರ್. ಮತ್ತೆ ಬೇರೆ ಅಭಿವೃದ್ಧಿ ಆತಾವ್ರಿ. ಮತ್ತೆ 200 ಲೀಟರ್ ನೀರಿನೊಳಗ್ರಿ ಇದು ಬರೇ ಒಂದ್ ಹಿಡಿ ಅಷ್ಟ್ರಿ. ಇದೇ ಬಾಳ ಏನ್ ಜಾಸ್ತಿ ಹಾಕೋದಿಲ್ರಿ. ಅಷ್ಟು ಪವರ್ಫುಲ್ ಇದು ಬಸವಣ್ಣನ ಕೋಡಿನೊಳಗ ಇರ್ತದ್ರಿ ಸರ್. ಇದನ್ನು ಮಾಡ್ಬೇಕ್ರಿ ಸರ್. ಬಸವಣ್ಣನ ಕೋಡಿ ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾವ್ರಿ. ಅದನ್ನ ನಮಗ್ ನೋಡ್ದೇವ್ರಿ ನಾವು. ಕನ್ಯಾರ ಅಪ್ಪವ್ರ ಏನೇನ್ ಹೇಳ್ಯಾರ ಎಲ್ಲಾ ಮಾಡ್ತೇವ್ರಿ ಸರ್. ಅದ್ರ ಪ್ರಕಾರ ಹೌದ್ರಿ ಸರ್. ನಾವು ಈಗ 2 ತಿಂಗಳ ಐತ್ರಿ. 2 ತಿಂಗಳ ಐತ್ರಿ. ನಾವ್ ಏನ ಉಪಯೋಗಿಸಿಲ್ರಿ ಇದ್ರದ್ದು. ಹಿಂಗ ಆತತ್ ಹೇಳ್ಯಾರಿ. ಅದ್ರ ಪ್ರಕಾರ ನಾವ್ ಮಾಡಿದೇವ್ರಿ ಸರ್. ಇದ್ರ ಗೊಬ್ಬರ ನಾವ್ ಏನ ಬೆಳಿ ಬಿಟ್ಟಿಲ್ರಿ ಸರ್. ಇದು ಆಲ್ ಇನ್ ಒನ್ ರೀ ಸರ್. ಹೌದ್ರಿ ಸರ್. ಇದ್ರ ಹೆಸರೇ ಆಲ್ ಇನ್ ಒನ್ ರೀ. ಅಂದ್ರ ಇದು ಎದ್ರದೇನ್ ತಯಾರು ಮಾಡಿದೇವಂದ್ರಿ ನೆಲ್ಲಿಕಾಯಿಂದ್ರಿ. 2 kg ನೆಲ್ಲಿಕಾಯಿ ತಂದ್ರಿ ಸರ. ಅದ್ ರುಬ್ಬಿದೇವ್ರಿ ಸರ್. ರುಬ್ಬಿ ಪೇಸ್ಟ್ ಮಾಡಿದೇವ್ರಿ. ಪೇಸ್ಟ್ ಮಾಡಿ ಇದಕ್ ಹಾಕಿದೇವ್ರಿ. ಈ ಡ್ರಮ್ನೊಳಗ್ ಹಾಕಿದೇವ್ರಿ ಸರ್. 20 ಲೀಟರ್ ಕ್ಯಾನಿಗೆ ಹಾಕಿ. ಹೌದ್ರಿ. ಅದ್ರ ಜೊತೆ ಮತ್ತೇನೇನ್ ಹಾಕಿರ? 4 ಲೀಟರ್ ಗೋಮೂತ್ರ ರೀ. 4 ಲೀಟರ್ ಇದು ರೀ ನೀರ್ರಿ. ಮತ್ತೆ 2 ಲೀಟರ್ ಮಜ್ಜಿಗ್ರಿ. ದೇಸಿ ಹಸುವಿನ ಮಜ್ಜಿಗ್ರಿ. ಮತ್ತೆ 2 kg ಬೆಲ್ರಿ ಹಾಕಿ ಇದು 40 ದಿವಸ ಇಟ್ಟಿದೇವ್ರಿ. 40 ದಿವಸ ಬಿಡ್ಬೇಕ್ರಿ? ಹ್ಞೂರಿ. 40 ದಿವಸ ಬಿಟ್ಟು ಬಳಕ ಇದು ರೆಡಿ ಆಗ್ಯದ್ರಿ ಸರ್. ರೆಡಿ ಆಗ್ಯದ್ರಿ. 200 ಲೀಟರ್ ಡ್ರಮ್ಮಿಗೆ ನೀರಿನೊಳಗ್ರಿ ಇದು 250 ml ಹಾಕ್ತೇವ್ರಿ. ಅಷ್ಟೇ ರೀ? ಹೌದ್ರಿ ಸರ್. ಇದು ಬಾರಿ ಇದು ಪವರ್ ಆಲ್ ಇನ್ ಒನ್ ಅಂದ್ರ ಇದು ಬಾರಿ ಪವರ್ಫುಲ್ ಅದ. ಮತ್ತೆ ಇದು ಸ್ಪ್ರೇ ಮಾಡೋ ಡ್ರಮ್ಮಿಗ್ರಿ 20 ಲೀಟರ್ ಇದಕ್ರಿ 10 ml ಹಾಕ್ತೇವ್ರಿ ಸರ್. ಬರೀ 10 ml? ಹೌದ್ರಿ ಸರ್. ಇದು ಏನೇನ್ ಕೆಲಸ ಮಾಡ್ತದ್ರ ಅಕ್ಕ? ಇದು ಭೂಮಿಗೆ ಬೇರ್ ಅಭಿವೃದ್ಧಿ ಮಾಡ್ತದ್ರಿ. ಪೋಷಕಾಂಶ ದ್ರವಣಗಳು ತಯಾರಾತವ್ರಿ. ಇದು ಭೂಮಿ ಬಾರಿ ಫಲವತ್ತತೆ ಅದರಿ ಸರ್. ಇದು ಕುಡೋದ್ರಿಂದ ಹೌದ್ರಿ ಎಲ್ಲಾ ಬೆಳಿಗ್ನು ಬರ್ತದ್ರಿ. ಎಲ್ಲದಕ್ಕೂ ಪೋಷಕಾಂಶ ಜಾಸ್ತಿ ಆಗ್ತದ್ರಿ ಸರ್. ಸರ ಇದು ನಾವು ಗೋತ್ಪನ್ನಗಳು ಮಾಡಿದೇವ್ರಿ ಸರ ಮನಿ ಒಳಗೆ ರೀ. ನಾವು ಯಾಕ ಗೋದಿಂದ ಗೊಬ್ಬರ ತಯಾರು ಮಾಡಿ ಬೆಳಿ ಒಳಗಿನ ಬಿಡ್ತೇವ್ರಿ ಸರ್. ಅದು ಮತ್ ಬೆಳಿನು ಇದ್ರದ್ದು ಸಾವಯವ ಬೆಳೆನೇ ಊಟ ಮಾಡ್ತೇವ್ರಿ. ಮತ್ ಇದು ನಾವ್ ಹೊರ ಪೇಸ್ಟ್ ಅವು ಎಲ್ಲಾ ತರ ಕೆಮಿಕಲ್ ಕೂಡಿರ್ತದ್ರಿ. ಅವು ತಂದು ಉಪಯೋಗಿಸೋದ್ರಿಂದ ನಮಗ್ ಮತ್ತ ನಾವ್ ಕೆಮಿಕಲ್ ಉಪಯೋಗಿಸದಂಗ ರೀ ಸರ್. ನಮ್ ಮನಿ ಒಳಗೆ ಸಗಣಿ ಸಿಗ್ತದ್ರಿ ಸರ. ಸಗಣಿಯಿಂದ ಕುಳ್ ಮಾಡೀನ್ರಿ ಸರ. ಕುಳ್ ಮಾಡಿ ಸುಟ್ಟಿನ್ರಿ. ಇದು ಸುಟ್ಟು ಇದು ಇನ್ನ ಬೂದಿ ಆಗೋದಕ್ಕಿಂತ ಮುಂಚೆ ರೀ. ಬೂದಿ ಆಗೋದಕ್ಕಿಂತ ಮುಂಚೆ ಏನ್ ಮಾಡೀನ್ರಿ ಇದು ಸುಟ್ಟು ಬೂದಿ ಪೌಡರ್ ಮಾಡೀನ್ರಿ. ಮಾಡಿ ಸೋಸಿನ್ರಿ ಸರ. ಇದು ಸುಡೋ ಎಳೆಯಾಗ ಏನ್ ಮಾಡೀನ್ರಿ ಬೈನ್ ತಪ್ಪಲ ಹಾಕಿನ್ರಿ ಸರ್. ಬೈನ್ ತಪ್ಪಲ ರೀ ಮತ್ತ ಲವಂಗ ಮತ್ತ ಅಜ್ವಾನ ಮತ್ತ ಸ್ಫಟಿಕ ಮತ್ತ ಸೈಂದ್ರ ಲವಣ್ ರೀ ಅರಿಶಿನ ಹಿಂಗ ಹಾಕಿದ್ದು ದಂತ ಮಂಜಾನ್ ತಯಾರ್ ಮಾಡೀನ್ರಿ ಸರ್. ಹ್ಞೂರಿ. ಹಲ್ಲಿಗ್ರಿ ಹಲ್ಲು ತಿಕ್ಕಲ್ ಪೌಡರ್ ಮಾಡೀನ್ರಿ. ಇದು ತಯಾರ್ ಮಾಡೀನ್ರಿ. ಇದು ಧೂಪ ರೀ ಸರ. ಹೌದ್ರಿ. ಉದ್ಬತ್ತಿ ಒಳಗ್ ಕೆಮಿಕಲ್ ಇರ್ತದ್ರಿ ಸರ. ಬಿದಿರಿಂದ ಇರ್ತದ್ರಿ. ಅದ ಏನ ಕ್ಯಾನ್ಸರ್ ರೋಗಗಳು ಬರ್ತಾವಂತ್ರಿ. ಅದ್ರದಿಂದ ಬಿಟ್ಟು ನಾವು ಮನೆ ಒಳಗೆ ಸಗಣಿ ಸಿಗೋದ್ರಿಂದ ಧೂಪಾನು ತಯಾರ್ ಮಾಡೀನ್ರಿ ಸರ. ಇವು ಈ ತರನಾಗಿ ಮಾಡೀನ್ರಿ ನಾನು. ಡ್ರಿಪ್ಪಿನ ಪೈಪ್ನೊಳಗ್ ನಾನು ಬಾಡಾಕ್ ಬರ್ಲಿಲ್ರಿ. ಈ ತರನಾಗಿ ಮಾಡೀನ್ರಿ. ಹೌದು. ಇದು ಹಚ್ಚಿ ಹಿಂಗ್ ಇಟ್ ಬಿಡೋದ್ರಿ ಸರ. ಮ್ಯಾಗ ಹಚ್ಚಿ ಇಟ್ಟು ಬಿಡ್ಲಕ್ ಅನುಕೂಲ ಆತತ್ ಹೇಳಿ ಈ ಟೈಪ್. ಇದ್ರೊಳಗ ಧೂಪ್ರಿ
ಅಂದ್ರ ಲೋಬಾನ್ ರೀ, ಕರ್ಪೂರ್ ರೀ, ಪಚ್ಚ ಕರ್ಪೂರ್ ರೀ, ಮತ್ತ ಲವಂಗ ಹಾಕಿನ್ರಿ ಸರ. ಹಾಕಿ ಮಿಕ್ಸ್ ಮಾಡಿ ಇದು ತಯಾರ್ ಮಾಡಿ ತುಪ್ಪ ಹಾಕಿನ್ರಿ, ಹಾಕಿ ತಯಾರ್ ಮಾಡೀನ್ರಿ. ಇದು ಉದ್ಬತ್ತಿ ಹಚ್ಚ ಬದಲ ಏನ್ ಮಾಡ್ತೀನ್ರಿ, ನೆಗೆಟಿವ್ ಎನರ್ಜಿ ಇದು ಹೋಗ್ತದ್ರಿ, ಪಾಸಿಟಿವ್ ಮನಿ ಒಳಗ ಇರ್ತದ, ಲಕ್ಷ್ಮಿ ಇದ್ದಂಗ್ರಿ. ಇದು ಗೋಮಾತೆ ಸಗಣಿ ಒಳಗ ಎಲ್ಲಾ ತರ ಇರ್ತದಲ್ರಿ, ಅದಕ್ಕೆ ಇದು ತಯಾರ್ ಮಾಡ್ಕೊಂಡೇನ್ರಿ ಸರ. ಇದು ದೇವ್ರ ಪಿತಾಂಬ್ರಿ, ಮತ್ತ ಹೌದ್ರಿ ಇದು ತಾಮ್ರ ಸಾಮಾನಿಗಳು ತೊಳೆಯಲಿಕ್ಕೆ ಏನ್ ಮಾಡೀನಿ, ಇದಕ್ಕ ಬೂದಿ ಏನ್ ಮಾಡೀನ್ರಿ, ಇದು ಕಪ್ ಮಾಡೀನ್ರಿ. ಇದು ಏನದ ಬೆಳ್ಳ ಬೂದಿ ಮಾಡೀನ್ರಿ ಸರ್, ಪೂರಾ ಸುಟ್ಟಿನ್ರಿ ಸರ್. ಸುಟ್ಟು ಏನ್ ಮಾಡೀನ್ರಿ, ಇದಕ್ಕ ಹುಣಸಿ ಹಣ್ಣಿನ ರಸ ರೀ, ನಿಂಬೆ ಹಣ್ಣಿನ ರಸ ರೀ, ಮತ್ತೆ ನೆಲ್ಲಿಕಾಯಿ ರಸ ರೀ, ಮತ್ತ ಹಾಕಿ ಇದಕ್ಕ ಸೈಂದ್ರಲ್ ರವಾಣ ಉಪ್ಪು ರೀ, ಬೂದಿ ಒಳಗ್ ಹಾಕಿ ಮಿಕ್ಸ್ ಮಾಡಿರಿ, ಪಿತಾಂಬ್ರ ತಯಾರನು ಮಾಡೀನ್ರಿ. ಬಾರಿ ಕ್ಲೀನ್ ಆತಾವ್ರಿ ಸರ್. ಜಳ ಜಳ ಹಿಂಗ ಪಿತಾಂಬ್ರಿ ಅದಕ್ ಬೇಕ್ರಿ ಸರ್, ರೊಕ್ಕ ಕೊಡ್ತಾರದ್ರಿ. ನಮ್ ಮನಿ ಒಳಗೆ ಸಗಣಿಯಿಂದ ತಯಾರ್ ಮಾಡಬಹುದ್ರಿ ಇದು. ಮತ್ತೆ ಇದು ವಿಭೂತಿನ ತಯಾರ್ ಮಾಡೀನ್ರಿ ಸರ್. ಹೌದ್ರಿ ಸರ್, ಯೂಟ್ಯೂಬ್ ನೋಡಿ ಎಲ್ಲಾ ಮಾಡೀನ್ರಿ. ನಾನ್ ಎಲ್ಲಿ ಕಲಿಕ್ ಹೋಗಿಲ್ಲ, ಏನೇ ಇಲ್ರಿ, ಎಲ್ಲಾ ತರ ಮಾಡೀನಿ ನೋಡ್ರಿ ಸರ್. ಮಾಡ್ಕೊಂಡೇನ್ರಿ ಸರ್. ಮನಿ ಒಳಗ ಅಂದ್ರ ಬಾಳೆಹಣ್ಣು ಅವಾಗ ಮಾಡ್ಬೇಕಂದ್ರ ಬಾಳೆಹಣ್ಣ ಮಾರ್ಕೆಟ್ ಕೋತಿದ್ರಿ ಸರ್. ಬಾಳೆಹಣ್ಣು ಗಿಡಗಳು ತೆಗ್ದಿದೇವ್ರಿ. ಈಗ ನಮಗ್ ಟೈಮ್ ಸಿಗ್ಲಕತ್ತದ್ರಿ, ನಾವ್ ಖಾಲಿ ಕೂತ್ ಟೈಮ್ ವೇಸ್ಟ್ ಮಾಡೋದಿಲ್ರಿ. ಹೌದ್ರಿ, ಮನಿ ಹೌದ್ರಿ. ಮತ್ ಈಗ ಹಚ್ಚಿದೇವ್ರಿ, ಸಣ್ಣ ಸಣ್ಣ ಅದಾವ್ರಿ. ಹಿಂಗ ವಿಭೂತಿನೂ ತಯಾರ್ ಮಾಡ್ಕೊಂಡೇನ್ರಿ ಸರ್ ನಾನು ಮನಿ ಒಳಗ್ರಿ. ನಮಗ ಮಕ್ಳಿಗೆ ಸಾಲಿಗೆ 2 ಕೊಟ್ಟು ಕಳ್ಸಿನ್ರಿ ಮೊನ್ನೆರಿ. ಹೌದ್ರಿ, ಅವ್ರ ವಿಭೂತಿ ಕೇಳಕತ್ತಿದ್ರಿ, ಮನಿ ಒಳಗ್ ತಯಾರ್ ಮಾಡೀನ್ರಿ, ಸಣ್ಣ ಸಣ್ಣ ಮಾಡೀನ್ರಿ ಅವ್ರಿಗೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ. ಮತ್ತ ನಮಗ್ ಇದು ಕುಳ್ಳ ಏನದಾರಿ ಸರ, ಸುಟ್ಟಿನ್ರಿ. ಸುಟ್ಟು ಸೋಸಿನ್ರಿ ಸರ್. ಸೋಸಿ ನೀರಿನೊಳಗ 7 ದಿನ ನೆನೆಕಿಟ್ಟಿನ್ರಿ. ನೆನೆಕಿಟ್ಟು ಕಾಟನ್ ಬಟ್ಟಿ ಒಳಗ ಏನ್ ಮಾಡೀನ್ರಿ, ಒತ್ತೆ ಹಿಂಡಿನ್ರಿ ಸರ್. ಅದು ನೀರು ಅಂಶ ಹೋಗೋತನ ರೀ ಹಿಂಡಿ. ಇದು ವಿಭೂತಿ ಆಕಾರ ಮಾಡೀನ್ರಿ ಸರ್. ಆ ಆಕಾರ ಮಾಡಿ ಏನ್ ಮಾಡೀನ್ರಿ, ಇದು ಕುಳ್ಳು ಒಳಗ್ರಿ ಮತ್ತ ಒಣಗಿಸಿನ್ರಿ. ಇದು ನೆರಳೊಳಗ ಒಣಗಿಸಿನ್ರಿ, ಒಂದ್ 8 ದಿನ ಒಣಗಿಸಿನ್ರಿ. ಪೂರ್ತಿ ಒಣಗದ ಬಳಕ ಏನ್ ಮಾಡೀನ್ರಿ, ಕುಳ್ಳು ಒಳಗ್ರಿ. ಇದು ಸ್ಟೆಪ್ ಬೈ ಸ್ಟೆಪ್ ಕುಳ್ಳು ಇಟ್ಕೋತ್ರಿ, ವಿಭೂತಿ ಇಟ್ಟು ಮತ್ತ ಸುಟ್ಟಿನ್ರಿ. ಸುಟ್ಟ ಬಳಕ ಇದು ಕಪ್ ಆಗಿರ್ತದ್ರಿ ಸರ್, ಬೆಳ್ಳಗ ವಿಭೂತಿ ಆಕಾರ ಆಗ್ಯದ ನೋಡ್ರಿ ಸರ್. ಪೂರಾ ಬೆಳ್ಳಗ ಆಗ್ಯಾವ ನೋಡ್ರಿ. ಬರೀ ಯೂಟ್ಯೂಬ್ ನೋಡೇ ತಯಾರ್ ಮಾಡೀನಿ, ಎಲ್ಲಿ ಹೋಗಿಲ್ರಿ. ಇನ್ನೂ ಹೋಗ್ಬೇಕ್ರಿ ಕನ್ಯಾರ ಮಾರಾಟ ಮಾಡಾಕ್ರಿ. ಸುಮ್ ಮನಿಗೆ ಅತ್ ಮಾಡ್ಕೊಂಡಿನ್ರಿ ಸರ್. ನಾನು ಈಗೀಗ ಮಾಡೀನ್ರಿ. ನಾ ಏನ್ ಮಾರಾದೇನು ಇದು ಮಾಡ್ಕೊಂಡಿಲ್ರಿ. ಇದು ಬಾಂಡೆ ತೊಳಿಲಿಕ್ಕ ಇಡ್ಲಿ ಪೌಡರ್, ಇದು ಕುಳ್ಳಿನ ಇಡ್ಲಿ ತಯಾರ್ ಮಾಡಿ ಇದು ಮಾಡೀನಿ ನೋಡ್ರಿ. ಬಾಂಡೆ ತೊಳಿಲಿಕ್ಕೂ ನಾವು ಸೋಪ್ ತರಲ್ರಿ, ಸೋಪಿನ ಬದಲ್ ಇದು ಹಾಕಿ ಮನೆಗೆ ಗೋತ್ಪನ್ನಗಳು ಮನೆಗೆ ರೀ, ಸಗಣಿಯಿಂದ್ರಿ ವೇಸ್ಟ್ ಮಾಡಲ್ರಿ ನಾವ್ ಯಾವ್ದು. ಖರ್ಚು ಮಾಡಿ ತರೋದಕ್ಕಿಂತ ಮನೆಯೊಳಗೆ ಸಗಣಿ ಸಿಗ್ತದ್ರಿ. ಅದ್ರದಿಂದ ಮತ್ತ ನಾವು ಕೆಮಿಕಲ್ ಬಳಸೋದ್ರಿಂದ ನಾವು ಸಾವಯವ ಮಾಡ್ತೇವಂದ್ರ ಸಾವಯವ ತರಾನೇ ಗೋಧಿ ಹಾಕೊಂಡಿದೇವ್ರಿ ಸರ್. ಈ ಸಲ ನಾವು ಬಾಳೆ ಗಿಡ ತೆಗ್ದು ಗೋಧಿ ನೋರಿ, ತೊಗರಿ ಬೆಳಿ ಮನಿವೆ ಅವಾರಿ, ಮತ್ತ ತರಕಾರಿಗಳು ಮನಿವೆ ಬೆಳಿತೇವ್ರಿ, ಮತ್ತ ಇದು ಬೆಳ್ಳುಳ್ಳಿ ಮನಿ ಬೆಳೆದಿದೇವ್ರಿ, ಮತ್ತ ಉಳ್ಳಾಗಡ್ಡಿ ಮನಿ ಬೆಳ್ಕೊಂಡಿದೇವ್ರಿ. ಈ ತರನಾಗ ಎಲ್ಲಾ ನಾವ್ ಮನಿ ಒಳಗೆ ಎಲ್ಲ ಕಾಯಿಪಲ್ಯ ಎಲ್ಲಾ ತರ ಮಾಡಿದೇವ್ರಿ ಸರ್. ಒಳ್ಳೇದಾಗ್ಲಕ್ಕ. ನಮಸ್ಕಾರ. ಮುಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೋತ್ಪನ್ನಗಳನ್ನು ಮಾಡ್ರಿ, ನೀವು ಬಳಸೋದಲ್ದೆ ಬೇರೆಯವ್ರಿಗೆ ಅನುಕೂಲ ಆಗಲ್ಲ. ಯಾಕಲ್ರಿ ಸರ್. ನಮಸ್ಕಾರ. ನಮಸ್ಕಾರ ರೀ.